ಯಶೋದೆ ಯಾಕೆ ಬೊಂಬೆ ಹಿಡ್ಕೊಂಡು ಓಡಿದ್ಲು? ಹೌದು ಕಣೆ, ಅದೇ ನನಗೂ ಅರ್ಥ ಆಗ್ತಿಲ್ಲ. ನಮ್ಮಿಂದೇನೋ ಮುಚ್ಚಿಡ್ತಿದ್ದಾಳೆ ಅನ್ಸುತ್ತೆ. ಬಾ, ಏನಂತ ನೋಡ್ಕೊಂಬರ. ಶಶಾಂಕ್, ನಿನ್ನ ಚಿಂಟುನ ಕರ್ಕೊಂಡೋಗು. ನಾವು ಯಶೋದನ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀವಿ. ಯಶೋದ, 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 ಬಾಗಿಲು ತೆಗಿ. ಅಯ್ಯಯ್ಯೋ, ಮಂತ್ರಿ ಎತ್ತೆ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ ಅಂತ ಕಾಣುತ್ತೆ. ಬಾಗಿಲು ತೆಗಿ ಅಂತ ಹೇಳದ್ನಲ್ಲ. ಒಳಗಡೆ ಕುತ್ಕೊಂಡು ಏನೇ ಮಾಡ್ತಿದ್ಯಾ? ಇಷ್ಟೊಂದು ಕೂಗ್ತಿದೀವಿ, ಕೇಳಿಸ್ತಾ ಇಲ್ವಾ ನಿನ್ಗೆ? ತೆಗಿ ಬಾಗಿಲು. ಈಗೇನು ಮಾಡಲಿ? ಅಂಜಲಿ ಪುಟ್ಟ ನನ್ನ ಜೊತೆ ಇರೋದನ್ನ ಅವನ್ನ ನೋಡ್ಬಿಟ್ರೆ ಆಮೇಲೆ ಏನು ಗತಿ? ಯಶೋದ, ಬಾಗ್ಲು ಹಾಕೊಂಡು ಏನ್ ಮಾಡ್ತಾ ಇದೀಯಾ? ಒಳಗಡೆ ಯಾರಿದ್ದಾರೆ? ಯಶೋದ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಬಾಗಿಲು ತೆಗಿ. ನೀನ್ ನಮ್ಮಿಂದ ಏನು ಮುಚ್ಚಿಡಕ್ಕಾಗಲ್ಲ. ನೀನೀಗ ಬಾಗಿಲು ತೆಗ್ದಿಲ್ಲ ಅಂದ್ರೆ ನಾನು ರಣಚಂಡಿ ಆಗ್ಬೇಕಾಗತ್ತೆ. ಯಶೋದ, ಶೋ, ಕೂಲ್ ರಾಗಿಣಿ, ಕಂಟ್ರೋಲ್ ಮಾಡ್ಕೋ. ಯಾಕೆ ಕಿರ್ಚಾಡ್ತಿದ್ಯಾ ನೀನು? ಕಿರ್ಚಾಡ್ದೆ ಇನ್ನೇನ್ ಮಾಡ್ಲಮ್ಮ? ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ನಾವಿಲ್ಲಿ ಕೂಗಾಡ್ತಾನೆ ಇದೀವಿ, ಅವಳು ಸುಮ್ಮನೆ ಕೂತಿದ್ದಾಳಲ್ಲ, ಬಾಗಿಲು ತೆಗಿದೆ. ಸಿಟ್ಟು ಬರಲ್ವಾ? ಬರುತ್ತೆ. ಹಾಗಂತ ಕೂಗಾಡಿದ್ರೆ ಚಪ್ಪಡಿ ಕಲ್ನ ನಮ್ಮ ತಲೆ ಮೇಲೆ ನಾವೇ ಎಳ್ಕೊಂಡಂಗಾಗುತ್ತೆ. ಅಮ್ಮ, ಏನ್ ಹೇಳ್ತಾ ಇದೀಯಾ? ಹೌದು ಕಣೆ, ಈಗಾಗಲೇ ಆ ವಿಲ್ ವ್ಯವಹಾರ ಕೆಟ್ಟು ಹೋಯ್ತು. ಆ ಮುದುಕಿ ಬೇರೆ ಯಾವ ಮರಿ ಸೊಸೆ ಮೊದಲು ಮಗುನ ಎತ್ಕೊಡ್ತಾಳೋ ಅವಳಿಗೆ ಒಡವೆ ಕೊಡ್ತೀನಿ ಅಂತ ಬೇರೆ ಹೇಳಿದಾಳೆ. ನಮಗೆ ಉಣ್ಣೆ ಬಿಟ್ಟರೆ ಗತಿ ಇಲ್ಲ ಕಣೆ. ನಾವೀಗ ಕೂಗಾಡಿದ್ರೆ ಅಷ್ಟೇ, ಎಲ್ಲ ಕೆಲಸನೂ ಕೆಟ್ಟು ಹೋಗುತ್ತೆ. ನೋಡಿ ರಾಗಿಣಿ, ನಾವು ಈ ಕೂಗಾಡಿ ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬೆಣ್ಣಿನಲ್ಲಿ ಕೂದಲು ತೆಗೆದಾಗೆ ನಾಜುಕಾಗಿ ನಮ್ಮ ವ್ಯವಹಾರನ ಮಾಡಿ ಮುಗಿಸ್ಬೇಕು. ಸ್ವಲ್ಪ ನೀನು ಕೂಗಾಡೋದನ್ನ ಕಮ್ಮಿ ಮಾಡ್ಕೊ. ಸರಿ, ಹಾಗಲ್ಲ ಬಾಗಿಲು ತೆಗಿ ಅಂತ ಅವಳಿಗೆ ನೀನೇ ಹೇಳು. ಯಶೋದ, ಬಾಗಿಲು ತೆಗಿಯಮ್ಮ. ಯಶೋದ, ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ?
ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್